ಈಗ ಮತ್ತೆ ಏನು ಅಂತಂದ್ರೆ ಮಾಜಿ ಸಚಿವ ವಿ ಮುನಿಯಪ್ಪ ಅವರ ಪುತ್ರ ಶಶಿಧರ್ ಅವರು ನಮ್ ಜೊತೆಗಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಸರ್, ಈಗ ರಾಜೀವ್ ಗೌಡರು ಒಂದು ಆಡಿಯೋನ ತಾವು ಕೇಳಿಸ್ಕೊಂಡಿರ್ಬೇಕು, ಸಾಕಷ್ಟು ಮಾಧ್ಯಮಗಳಲ್ಲಿ ಕೂಡ ನೋಡಿರ್ತೀರಿ. ಏನ್ ಸರ್, ಏನ್ ಹೇಳ್ತೀರಿ ಸರ್? ಮೊದಲನೇದಾಗಿ ಆಡಿಯೋ ಕೇಳಿದಾಗ ನನ್ಗಂತೂ ಬೇಜಾರಾಯ್ತು. ಯಾಕಂದ್ರೆ ನಾನು ಏನಪ್ಪಾ ಈ ತರ ಪರಿಸ್ಥಿತಿಗೆ ತಂತಲ್ವಾ, ಯಾಕಂದ್ರೆ ನಮ್ಮ ಪಾರ್ಟಿ ಒಂದು ಮುಖಂಡರಾಗಿ ಈ ತರ ಒಂದು ಪರಿಸ್ಥಿತಿಗೆ ತಂದಿರೋದು ನಮ್ಗೆಲ್ಲರಿಗೂ ಮುಜುಗರ ಅಂತ ನನ್ಗೆ ಅನಿಸ್ತಾ ಇದೆ. ಮತ್ತೆ ನಾನು ನಮ್ಮ ಕಾರ್ಯಕರ್ತರ ಹತ್ರ ಬರ್ತಾ ಇದ್ದಂಗೆ ನಾನು ಕ್ಷಮೆ ಯಾಚಿಸಿದೆ. ನೋಡಪ್ಪ, ಈ ತರ ಒಂದು ಮುಖಂಡರನ್ನ ನಾವು ನಿಮ್ ಮುಂದೆ ತಂದು ಬಿಟ್ಟಿದ್ದಕ್ಕೆ ನಾನು ಕ್ಷಮೆ ಕೇಳಿದ್ವಿ ಕೂಡ. ಮುಂದಕ್ಕೆ ಈ ತರ ಆಗದಿದ್ದಂಗೆ ನಾವು ಕೂಡ ಅವ್ರ ಹತ್ರ ಮಾತಾಡ್ತೀವಿ ಅಂತ ಕೂಡ ಮಾತಾಡ್ತಾ ಇದೀವಿ. ಈಗ ನಮ್ಮ ಕಾರ್ಯಕರ್ತರು ಏನ್ ಹೇಳ್ತಾರೋ ನೋಡ್ಬಿಟ್ಟು ಮುಂದಕ್ಕೆ ನಾವು ಡಿಸಿಷನ್ ತಗೊಂತೀವಿ. ಬಟ್ ಏನ್ ಮಾತಾಡಿದಾರೋ ಅದಂತೂ ತಪ್ಪು. ಸರ್, ಈಗ ತಾವು ತಮ್ಮ ತಂದೆಯವರು ಸೇರ್ಕೊಂಡು ಸಭೆ ಮಾಡಿದ್ರಿ, ಏನ್ ಮಾತ್ರ ಸಭೆ ನಡೆಸಿದ್ರಿ ಸರ್? ಸಭೆಯಲ್ಲಿ ಏನು ಅಂದ್ರೆ, ಈಗ ಸದ್ಯಕ್ಕೆ ಈಗ ಬರ್ತಾ ಇರ್ತಕ್ಕಂಥ ಲೋಕಲ್ ಎಲೆಕ್ಷನ್ಸ್, ಯಾಕಂದ್ರೆ ಈಗ ನಮ್ಗೆ ಕೊಚ್ಚಮೂಲ ಎಲೆಕ್ಷನ್ಸ್ ಈಗ ಹತ್ತದಲ್ಲೇ ಇರೋದ್ರಿಂದ, ಈಗ ಈ ತರ ಮುಜುಗರ ನಮ್ಮ ಪಾರ್ಟಿಗೆ ಅನುಭವಿಸ್ತಾ ಇರೋದ್ರಿಂದ ಎಲ್ಲೋ ಒಂದ್ ಹತ್ರ ನಾವು ಒಗ್ಗಟ್ಟಾಗಿರ್ಬೇಕು. ಮತ್ತೆ ಆ ಒಂದು ಪ್ರಕರಣ ಈ ಎಲೆಕ್ಷನ್ಸ್ಗೆ ಅಫೆಕ್ಟ್ ಆಗಬಾರ್ದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಆಯ್ತು. ಮತ್ತೆ ಆಗಿರೋದ್ರ ಬಗ್ಗೆನೂ ಕೂಡ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಯಜಮಾನರು ಕೂಡ. ಎಲ್ಲೋ ಒಂದ್ ಹತ್ರ ಅವ್ರಿಗೂ ಬೇಜಾರಾಗಿದೆ. ಯಾಕಂದ್ರೆ ಅವ್ರು ಅಷ್ಟು ಸೀನಿಯರ್ ಆಗಿದ್ದು, ಮತ್ತೆ ಇಲ್ಲಿ ಇನ್ನೊಂದು ಇಷ್ಟುವರೆಗೂ ಆಗಿರ್ತಕ್ಕಂಥ ಬಂದಿರತಕ್ಕಂಥ ಎಲ್ಲಾ ಶಾಸಕರಾಗ್ಬೋದು, ಶಾಸಕರ ಕ್ಯಾಂಡಿಡೇಟ್ಗಳಾಗ್ಬೋದು, ಯಾರು ಈ ತರ ಒಂದು ಮಾತಿನ ಶೈಲಿ ಯಾರು ಯೂಸ್ ಮಾಡಿಲ್ಲ. ಅದೊಂದು ಸ್ವಲ್ಪ ಎಲ್ಲೋ ಒಂದ್ ಹತ್ರ ಅದು ಅವ್ರಿಗೆ ಬೇಜಾರಾಗಿದೆ. ಯಾಕಂದ್ರೆ 45 ವರ್ಷ ಅವ್ರ ಸುದೀರ್ಘ ರಾಜಕಾರಣದಲ್ಲಿ ಅವ್ರು ಎಲ್ಲಾ ಆಫೀಸರ್ಸ್ ತಮ್ಮ ಮಕ್ಕಳು ನೋಡ್ದಂಗೆ ನೋಡಿದ್ದಾರೆ ಬಿಟ್ರೆ, ಅವ್ರಿಗೆ ಗೌರವ ಕೊಟ್ಟು ಮಾತಾಡಿದ್ದಾರೆ ಬಿಟ್ರೆ, ಎಲ್ಲೂ ಕೂಡ ಅವ್ರು ಅವಾಚ್ಯವಾಗಿ ಮಾತಾಡಿರುವಂತದ್ದು ಹಿಸ್ಟ್ರಿನೇ ಇಲ್ಲ. ಎಲ್ಲೂ ಬ್ಲಾಕ್ ಸ್ಪಾಟ್ ಕೂಡ ಇಲ್ಲ. ಅದಕ್ಕೆ ಅವ್ರು ಬೇಜಾರು ಬೀಳ್ತಾರೆ. ಏನಪ್ಪ ಈ ತರ ನಾನು ಒಂದು ಪರಿಸ್ಥಿತಿ ಕ್ರಿಯೇಟ್ ಮಾಡ್ಕೊಂಡ್ವಲ್ಲ ಅನ್ನೋದು ಒಂದು ಬೇಜಾರು ಬೀಳ್ತಾ ಇದೆ. ಸರ್, ಈಗ ರಾಜೀವ್ ಗೌಡ ನಡೆಯಿಂದ ಈಗ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಹೊಡೆತ ಬಿದ್ದಿರ್ತಕ್ಕಂಥ, ಮತ್ತೆ ಈತ ತಾನು ಡಿ ಕೆ ಶಿವಕುಮಾರ್ ಬಲಗೈ ಬಂಟ ಈ ರೀತಿಯಲ್ಲಿ ಹೇಳ್ಕೊಂಡು ಅಧಿಕಾರಿಗಳ ಜೊತೆಗೆ ದರ್ಪ ಮೆರಿತಾ ಇರ್ತಕ್ಕಂಥದ್ದು, ಈಗ ಯಾವ ತರ ಸಮಸ್ಯೆ ಆಗಿದೆ ಸರ್? ಸರ್, ಡಿ ಕೆ ಶಿವಕುಮಾರ್ ಅವ್ರ ಹೆಸರು ಹೇಳೋದು ಎಲ್ಲಾರಿದ್ದಾರೆ. ಯಾಕಂದ್ರೆ ಈಗ ನಮ್ಗೆ ಶಿವಕುಮಾರ್ ಅನ್ನೋರು ತುಂಬಾ ಫ್ಯಾಮಿಲಿ ಫ್ರೆಂಡ್. ನಾವ್ ಇದುವರೆಗೆ ಎಲ್ಲೂ ಹೇಳ್ಕೊಂಡೇ ಇಲ್ಲ. ಅವ್ರ ಬಗ್ಗೆ ನಾವಾಗ್ಬೋದು, ನಾವು ಅವ್ರ ಜೊತೆ ಒಡನಾಟ ಇರೋದಾಗ್ಬೋದು, ಎಲ್ಲೂ ನಾವು ಅದ್ರ ಬಗ್ಗೆ ಹೇಳ್ಕೊಳಲ್ಲ. ಯಾರು ಹೇಳ್ಕೊಂತಾರೆ ಅಂದ್ರೆ ಅರ್ಧಂಬರ್ಧ ಯಾರ ಟಚ್ ಅಲ್ಲಿ ಇರೋಂಥವ್ರು ಮಾತ್ರ ಅದ್ರ ಬಗ್ಗೆ ಏನಂದ್ರೆ ಅವ್ರ ಹೆಸರು ಹೇಳ್ಕೊಂಡು ಇಲ್ಲಿ ಬಂದು ದುರುಪಯೋಗ ಮಾಡಿರ್ಬೋದು. ಅದರಿಂದ ಪಕ್ಷಕ್ಕೆ ನಾವು, ಯಾಕಂದ್ರೆ ಅವ್ರ ನಡವಳಿಕೆ ಅವ್ರ ಇಂಡಿವಿಜುವಲ್ ನಡವಳಿಕೆ. ಶಿವಕುಮಾರ್ ಅವರು ಇವತ್ತು ನೀವೇ ಹೇಳಿದ್ರು ಕೂಡ, ಅವ್ರೆಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ಅವರ ಬಾಯಲ್ಲಿ ಕೂಡ ಈ ತರ ಒಂದು ಶಬ್ದಗಳು ನಾವು ಇದುವರೆಗೂ ಕೇಳೇ ಇಲ್ಲ. ಯಾಕಂದ್ರೆ ನಾನು ರಾತ್ರಿ ನಾವು ಮಾತಾಡ್ತಾನೆ ಇರ್ತೀವಿ. ಅವ್ರ ಬಗ್ಗೆ ಆಗ್ಬೋದು ಅಥವಾ ನಮ್ಮ ಸಿದ್ದರಾಮಯ್ಯ ಅವ್ರ ಆಗ್ಬೋದು, ಯಾರು ಕೂಡ ಆ ಒಂದು ಅವಾಚ್ಯವಾದ ಶಬ್ದಗಳನ್ನ ಯೂಸ್ ಮಾಡಿಲ್ಲ. ಹಾಗಾಗಿ ಅದು ಇಂಡಿವಿಜುವಲ್ ವರ್ತನೆ, ಅಂದ್ರೆ ಅವರು ಒಬ್ಬರ ವೈಯಕ್ತಿಕವಾದ ವರ್ತನೆ. ನನ್ಗೇನು ಅದ್ರ ಬಗ್ಗೆ ನನ್ಗೆ, ಯಾಕಂದ್ರೆ ಸಭೆಯಲ್ಲಿ ಕೂತ್ಕೊಂಡಾಗ ಆ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಆಕ್ಷನ್ ತಗೊಂಡ್ಬಿಟ್ರೆ ಪಕ್ಷದ ಎಲ್ಲ ಬೆಳವಣಿಗೆಗಳ ನಂತರ ಆತನನ್ನ ಬಂಧಿಸಬೇಕು ಅಥವಾ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಬಹಳಷ್ಟು ಜನ ಆಗ್ರಹಿಸ್ತಾ ಇದ್ದಾರೆ. ತಾವೇನ್ ಆಗ್ರಹಿಸ್ತೀರಿ? ನಾವು ಇಲ್ಲಿ ನಡೀತಕ್ಕಂಥ ಈಗ ಕಾನೂನುಬದ್ಧವಾಗಿ ಅವ್ರಿಗೆ ಅರೆಸ್ಟ್ ಮಾಡ್ಬೇಕು ಅಂತಿದೆ. ಕಾನೂನುಬದ್ಧವಾಗಿ ಪೊಲೀಸ್ನವರು ಆಕ್ಷನ್ ತಗೊಂತಾ ಇದ್ದಾರೆ. ಗವರ್ಮೆಂಟ್ ಕಡೆಯಿಂದ ಕೂಡ ಫುಲ್ ಫ್ರೀಡಮ್ ಕೊಟ್ಟಿದ್ದಾರೆ ಯಾರಿಗೆ, ಪೊಲೀಸ್ನವ್ರಿಗೆ. ತಪ್ಪು ಮಾಡಿರ್ಬೇಕಾದ್ರೆ ನೀವು ಆ ರೂಲ್ಸ್ ಪ್ರಕಾರ ಏನಿದೆ ಅದ್ರ ಪ್ರಕಾರ ಮಾಡಿ ಅಂತ. ಮಿಕ್ಕಿದ್ದು ವಿಚಾರ ಏನಿದೆ, ಉಚ್ಚಾಟನೆ ಬಗ್ಗೆ ಏನಿದೆಯೋ ಅದನ್ನ ನಾವು ಹೈಕಮಾಂಡ್ ಬಿಟ್ಟಿದೀವಿ. ಯಾಕಂದ್ರೆ ನಾವು ಅದಕ್ಕೆ ಈಗ ಅವ್ರು ಏನ್ ಹೇಳಿದಾರೆ ಅಂದ್ರೆ, ಇವತ್ತಿನ ವಿದ್ಯಮಾನಗಳೆಲ್ಲ ನಾವು ಅಪ್ಡೇಟ್ ಮಾಡಿ ಅಂತ ಹೇಳಿದ್ದಾರೆ. ನಾವಿವತ್ತು ಸಾಯಂಕಾಲ ಅವ್ರಿಗೆ ಅಪ್ಡೇಟ್ ಮಾಡ್ತೀವಿ. ಅದಾದ್ಮೇಲೆ ಅವ್ರು ಏನ್ ಆಕ್ಷನ್ ತಗೊಂತಾರೆ ನೋಡೋಣ ಸರ್. ಎಸ್, ಇದಿಷ್ಟು ಏನು ಶಶಿಧರ್ ಅವ್ರ ಮಾತಾಗಿರ್ತಕ್ಕಂಥದ್ದು. ಏನಂತಂದ್ರೆ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ವಿ ಮುನಿಯಪ್ಪ ಅವರು ಹಲವು ದಶಕಗಳಲ್ಲಿ ದೊಡ್ಡದಾದಂತಹ ಹೆಸರು. ಅವರು ಒಂದು ಮಾಜಿ ಸಚಿವರು, ಆಗ ಸಚಿವರ ಕಾಲದಂತ ಒಂದು ಏನು ಮೌಲ್ಯಯುತ ರಾಜಕಾರಣಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಅಂತ ಒಂದು ಕ್ಷೇತ್ರದಲ್ಲಿ ರಾಜೀವ್ ಗೌಡ ಅಂತ ಒಂದು ಪುಂಡ ರಾಜಕಾರಣಿ ಇಡೀ ಕಾಂಗ್ರೆಸ್ಗೆ ಒಂದು ದೊಡ್ಡ ಕಳಂಕವನ್ನ ಕೂಡ ಮೂಡಿಸಿರ್ತಕ್ಕಂಥದ್ದು, ಕಾರ್ಯಕರ್ತರಿಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಕೂಡ ಆಗಿರ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ವಿ ಮುನಿಯಪ್ಪ ಅವರ ಬೆಂಬಲಿಗರು ಏನಿದ್ದಾರೆ, ಈಗ ಅವ್ರ ಮನೆಯಲ್ಲಿ ಕೂಡ ಸಭೆ ನಡೆಸಿ ಪರಾಮರ್ಶೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ.